ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತು ಈ ಮಾಟ ಮಂತ್ರ ವಿರುದ್ಧ ಹೋರಾಡಲಿಕ್ಕೆ ನಂಬಿಕೆ ಇಟ್ಟವ್ರು ಹೇಗಾದ್ರು ಅಂದ್ರೆ ನಾವ್ ಹೇಳಿದ ವಿಚಾರಗಳಲ್ಲಿ ಈ ಧ್ಯಾನಗಳಲ್ಲಾಗಿರ್ಬೋದು, ಪೂಜೆಗಳಲ್ಲಾಗಿರ್ಬೋದು, ಆಚರಣೆಗಳಲ್ಲಾಗಿರ್ಬೋದು, ನಂಬಿಕೆ ಇಟ್ಟವರು ಹೇಗೆ ಬದಲಾವಣೆ ಆಯ್ತು, ಅವರಿಗೆ ತೊಂದರೆಯಿಂದ ಹೇಗೆ ಪಾರಾದ್ರು, ನಂಬಿಕೆ ಇಡದವರು ಈ ಮಂತ್ರದಿಂದ ಏನೂ ಆಗಲ್ಲಪ್ಪ, ಈ ಆಚರಣೆ ಯಾರು ಮಾಡಬೇಕು ಅನ್ಕೊಂಡವರು ಏನಾದ್ರು ಅಂತ ತಿಳಿಸ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಂಬಿಕೆ ಇಟ್ಟವ್ರ ಬಗ್ಗೆ ಮಾತಾಡ್ತೇನೆ. ನೋಡಿ, ಮೊನ್ನೆ ತಾನೆ ಜಸ್ಟ್ ಒಂದು ವಾರದ ಹಿಂದೆ ಒಬ್ಬರು ಫೋನ್ ಮಾಡಿದ್ರು. ಕೇವಲ ಒಂದು ವಾರವೇ. ಆ ಮಹಿಳೆಗೆ ನಾನು ಮಂತ್ರ ಹೇಳ್ಕೊಟ್ಟೆ. ಅವ್ರಿಗೂ ನಂಬಿಕೆ ಇರಲಿಲ್ಲ. ಅಂದ್ರೆ ನಾವು ಸಾಕಷ್ಟು ಧ್ಯಾನ ಮಾಡಿಬಿಟ್ಟಿದ್ದೇವೆ, ಎಷ್ಟೋ ಮಂತ್ರಗಳನ್ನು ಮಾಡಿದ್ದೇವೆ, ವರ್ಷಗಟ್ಲೆ ಮಾಡಿದ್ದೇವೆ, ಇದರಿಂದ ಏನು ಆಗಲ್ಲ ಅನ್ನೋ ಭಾವನೆ ಅವರಲ್ಲೂ ಇತ್ತು. ಆದ್ರೂ ಅವ್ರು ನಮಗೆ ಹೇಳಲಿಲ್ಲ. ನಾನು ಒಂದು ಮಂತ್ರ ಕೊಟ್ಟೆ, ಒಂದು ಆಚರಣೆ ಮಾಡಕ್ಕೆ ಹೇಳ್ಕೊಟ್ಟೆ. ಅವರಿಗೆ ವಾಮಾಚಾರ ತುಂಬಾ ಆಗ್ಬಿಟ್ಟಿತ್ತು, ಬಹಳ ಸುಸ್ತಾಗ್ತಾ ಇತ್ತು, ಅಡಿಗೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೂ ಕೂಡ ಸುಸ್ತಾಗ್ತಾ ಇತ್ತು ಗುರುಗಳೇ ಅಂತ ಹೇಳಿದ್ರು. ಮುಖ ಎಲ್ಲ ಕಪ್ಪಿಟ್ಬಿಟ್ಟಿದೆ, ನಿಶಕ್ತಿ ಆಗ್ಬಿಟ್ಟಿದೆ ಎಲ್ಲ ಹೇಳಿದ್ರು. ಅವ್ರಿಗೆ ನಾನು ಕೊಟ್ಟಿದ್ದು ಒಂದೇ ಮಂತ್ರ, ಆದಿಶಕ್ತಿ ಮಂತ್ರ ಕೊಟ್ಟೆ. ತದನಂತರ ಒಂದು ಆಚರಣೆ ಮಾಡ್ಲಿಕ್ಕೆ ಹೇಳಿದೆ. ಇಷ್ಟು ಮಾಡಿದ್ದಕ್ಕೆ ನೋಡಿ, ಒಂದು 3 ದಿನ ನಿರಂತರವಾಗಿ ಮಾಡಿದ್ದಾರೆ ಧ್ಯಾನನ, ಆ ಆಚರಣೆಯನ್ನ ಮಾಡಿದ ಮೇಲೆ 3 ದಿನ ಬಿಟ್ಟು ನನಗೆ ಫೋನ್ ಮಾಡಿದ್ರು. ಗುರುಗಳೇ, ನೀವು ಹೇಳಿದ ಮಂತ್ರದಲ್ಲಿ ತುಂಬಾ ಶಕ್ತಿ ಇದೆ, ನನಗೆ ಲವಲವಿಕೆ ಬಂದಿದೆ, ಅಷ್ಟೇ ಅಲ್ಲ ನನ್ನ ಮನೆಯಲ್ಲಿ ಎಲ್ಲರೂ ನಗ್ತಾ ಇದ್ದೇವೆ. ನೋಡಿ, 3-4 ದಿನಗಳಲ್ಲಿ ಇಂಥ ಒಂದು ಬದಲಾವಣೆ ತರೋಕ್ ಸಾಧ್ಯನಾ? ಹೌದು. ನಂಬಿಕೆ ನೋಡಿ, ದೇವರು ನಿಮ್ಮ ನಂಬಿಕೆಯನ್ನು ಕೂಡ ಪರೀಕ್ಷೆ ಮಾಡ್ತಾನೆ. ನಾ ಹೇಳ್ಕೊಟ್ಟಿದ್ ಲೆಕ್ಕಲ್ಲ, ನೀವೆಷ್ಟು ನಂಬಿಕೆ ಇಟ್ಟು ಭಗವಂತನನ್ನು ಧ್ಯಾನ ಮಾಡ್ತೀರಿ, ಆದಿಶಕ್ತಿಯನ್ನು ಧ್ಯಾನ ಮಾಡ್ತೀರಿ, ಆ ನಂಬಿಕೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ ನಂಬಿಕೆಯನ್ನು ಭಗವಂತ ಪರೀಕ್ಷೆ ಮಾಡ್ತಾನೆ, ಆಮೇಲೆ ಆಶೀರ್ವಾದ ಮಾಡ್ತಾನೆ. ನೋಡಿ, ತುಂಬಾ ನಂಬಿಕೆಯಿಂದ ಆ ಹೆಣ್ಣು ಮಗಳು ಧ್ಯಾನ ಮಾಡಿದ್ಲು. ಆ ಮಹಿಳೆ 3 ದಿನಗಳಲ್ಲಿ ಬೆಟರ್ ಫೀಲ್ ಆದ್ರು. ತೊಂದರೆ ಪರಿಹಾರ ಆಗ್ತಾ ಇದೆ ಗುರುಗಳೇ, ನನಗೆ ಚೆನ್ನಾಗಿ ಅನಿಸ್ತಾ ಇದೆ ಅಂತ ಹೇಳಿ. ಇನ್ನು ಎಷ್ಟೇ ಮಾಟ ಮಂತ್ರ ಮಾಡ್ಲಿ, ನಿರಂತರವಾಗಿ ಈ ಧ್ಯಾನಗಳನ್ನು ಮಾಡ್ತಾನೆ ಹೋಗ್ಬಿಟ್ರೆ ಸಾಕು. ನೋಡಿ, ಆಪೋಸಿಟ್ ಇರೋರ್ನ, ಶತ್ರುಗಳನ್ನ ಮಾಟ ಮಂತ್ರ ನಿಲ್ಲಿಸ್ರಿ ಅಂತ ಹೇಳಕ್ ಬರಲ್ಲ. ಅವ್ರು ಮಾಡ್ತಾನೇ ಇರ್ತಾರೆ, ಅದು ನಮ್ಮ ಕರ್ಮ ಇರುತ್ತೆ ಅನುಭವಿಸೋದು. ಅವ್ರು ಮಾಡ್ತಾನೇ ಇರ್ತಾರೆ, ನಾವು ಅದರ ವಿರುದ್ಧ ಹೋರಾಡುತ್ತಲೇ ಇರಬೇಕು. ಇದಕ್ಕೆ ನಿಮಗೆ ರಿಲ್ಯಾಕ್ಸ್ ಆಗಂಗೆ ಇಲ್ಲ. ಈ ಮಾಟ ಮಂತ್ರದ ವಿರುದ್ಧ ಹೋರಾಟದಲ್ಲಿ, ಭಾನಾಮತಿ ವಿರುದ್ಧ ಹೋರಾಟದಲ್ಲಿ, ಈ ವಾಮಾಚಾರದ ವಿರುದ್ಧ ಹೋರಾಡುವಾಗ ನೋಡಿ, ಇದೆಲ್ಲ ಕಾಣದ ವಿದ್ಯೆಗಳು, ಕಾಣಲ್ಲ, ಫೀಲ್ ಆಗುತ್ತೆ ನಿಮಗೆ. ಹಾಗೆಯೇ ಅದು ಹೆಂಗೆ ನಿಮಗೆ ಕೆಟ್ಟದ್ದಾಯ್ತು ಅಂತ ಅನ್ಸುತ್ತೋ, ಈ ಮಂತ್ರಗಳನ್ನು ಧ್ಯಾನ ಮಾಡಿ ನಿಮಗೆ ಬೆಟರ್ ಕೂಡ ಫೀಲ್ ಆಗ್ತದೆ. ಭಗವಂತನ ಅನುಗ್ರಹ ಹೇಗೆ ಪಡೆಯೋದು ಅಂತ ನಾವು ಹೇಳ್ಕೊಡ್ತೇವೆ. ಒಂದು ಮಂದಿರ ಇದೆ, ಶಿವ ಮಂದಿರ, ಅದು ಮಹಾರಾಷ್ಟ್ರದಲ್ಲಿದೆ, ಇಲ್ಲಿಲ್ಲ. ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ. ನೀವು ಅಲ್ಲಿ ಹೋಗಿ ಕುತ್ಕೊಂಡು ಬಂದ್ರೆ ಸಾಕು, ಏನೂ ಮಾಡಂಗಿಲ್ಲ. ಅಲ್ಲಿ ಯಾರು ಮಾಟ ಮಂತ್ರ ತೆಗಿಯೋ ಹಾಗಿಲ್ಲ, ಏನೇ ಆಗಿಲ್ಲ, ತಡೆ ಒಡೆಯೋ ಹಾಗಿಲ್ಲ, ಏನೂ ಮಾಡಲ್ಲ. ಆದ್ರೂ ಕೂಡ ಈಶ್ವರನ ಶಕ್ತಿಯಿಂದ, ಶಿವನ ಆಶೀರ್ವಾದದಿಂದ ನಿಮ್ಮ ತೊಂದರೆ ಕಡಿಮೆ ಆಗ್ತದೆ. ಈ ಮಾಟ ಮಂತ್ರದ ಎಫೆಕ್ಟ್, ಅದೆಂತ ಪಿಶಾಚಿ ಇದ್ರು, ಅದೆಂತ ಆತ್ಮ ಪ್ರಯೋಗ ಆಗಿದ್ರು, ಚೌಡಿಗಳ ಪ್ರಯೋಗ ಆಗಿದ್ರು, ಚೌಡಿ ಪ್ರಯೋಗ ಆಗಿದ್ರು ಕೂಡ, ಆತ್ಮಗಳ ಪಿಶಾಚಿಗಳ ಪ್ರಯೋಗ ಆಗಿದ್ರು ಕೂಡ ಅದು ಕಡಿಮೆ ಆಗ್ತದೆ. ಅದರ ಏನು ಶಕ್ತಿ ಇರುತ್ತೆ ಅದು ಕಡಿಮೆ ಆಗ್ಬಿಡುತ್ತೆ. ನಿಮ್ಮ ಪವರ್ ರೈಸ್ ಆಗುತ್ತೆ, ನಿಮಗೆ ಒಳಿತ ಆಗ್ಲಿಕ್ಕೆ ಶುರು ಆಗ್ತದೆ. ದೇಹದ ಆಲಸ್ಯ ಕೂಡ ಕಮ್ಮಿ ಆಗ್ತದೆ. ದೇಹದಲ್ಲಿ ಸುಸ್ತು ಅಂತ ಏನ್ ಕರಿತೀರಾ ನೋಡಿ, ಆ ಹೆಣ್ಮಗಳಿಗೆ, ಮಹಿಳೆಗೆ ಅಡಿಗೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ, ಅಷ್ಟು ಸುಸ್ತಿತ್ತು. ಈಗ ಚೆನ್ನಾಗಿದ್ದಾರೆ, ಕೇವಲ 3-4 ದಿನದಲ್ಲೇ. ಇದು ನಂಬಿಕೆಯ ಪ್ರಭಾವ. ನೋಡಿ, ಮಂತ್ರಗಳು ಅಂದ್ರೆ ಸುಮ್ಮನೆ ಅಲ್ಲ. ನಮ್ಮ ಋಷಿ ಮುನಿಗಳು ವಿಶೇಷವಾಗಿ
ನಮ್ಮ ಒಳಿತಿಗಾಗಿ, ಮನುಕುಲದ ಒಳಿತಿಗಾಗಿ ಮಂತ್ರಗಳನ್ನು ಕೊಟ್ಟಿದ್ದಾರೆ. ಅವರು ಕಂಡುಹಿಡಿದು ನಮಗೆ ಹೇಳ್ಕೊಟ್ಟಿದ್ದಾರೆ, ನೀವು ಧ್ಯಾನ ಮಾಡಿ ಅಂತ. ಗುರು ಮುಖೇನ ನಮಗೆ ಹೇಳ್ಕೊಡಲಾಗಿದೆ, ನಾವು ನಿಮಗೆ ಹೇಳ್ಕೊಡ್ತೇವೆ. ಭಗವಂತ ಯಾವುದೋ ರೀತಿಯಿಂದ ಕೊನೆಗೆ ಒಂದು ವಿಡಿಯೋ ಮೂಲಕ ಬೇಕಾದ್ರೂ ನಮಗೆ ತಿಳಿಸ್ಬೋದು ಅಥವಾ ನಿಮಗೆ ತಿಳಿಸ್ಬೋದು. ನಂಬಿಕೆ ಇಟ್ಟು ಧ್ಯಾನ ಮಾಡಿ, ನಿಮಗೆ ಸಕ್ಸಸ್ ಬರುತ್ತೆ. ನಿಮಗೆ ಏನಾದ್ರೂ ತೊಂದರೆ ಇದ್ರೆ, ವಾಮಾಚಾರ, ಮಾಟ ಮಂತ್ರ, ಭಾನಾಮತಿ ಪ್ರಯೋಗಗಳ ದೋಷ ಇದ್ರೆ ನಮಗೆ ಕರೆ ಮಾಡಬಹುದು. ನಾವು ಸಲಹೆ ನೀಡ್ತೇವೆ. ಶುಭವಾಗಲಿ.